ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವಾನ್. ದಿಸ್ ಇಸ್ ಅನುಶ್ರೀ. ಸೊ ಇದು ನನ್ನ ಮೊದಲನೇ ಲಾಗ್. ನನ್ನ ಡೇ ಸ್ಟಾರ್ಟ್ ಆಗೋದೇ 7:30 ಸೊ ನನ್ನ ಫಸ್ಟ್ ಕೆಲಸ ಬಂದುಬಿಟ್ಟು ನಾನು ಕಿಚನ್ನ ಕ್ಲೀನ್ ಮಾಡಿ ಅದಾದಮೇಲೆ ಪೂಜೆ ಮಾಡಿಬಿಟ್ಟು ಪೂಜೆ ಆದಮೇಲೆ ನಾನು ಕೆಲಸನ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಡೇ ವಿಲ್ ಸ್ಟಾರ್ಟ್ ವಿತ್ ಡ್ರಿಂಕ್, ದಟ್ ಈಸ್ ಜೀರಾ ಹಾಗೆ ಅಜ್ವಾನ್ ಬಾಯ್ಲ್ ಮಾಡಿ ಅದನ್ನು ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ ಕುಡಿತೀನಿ. ಅದಾದಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಬಾಗಿಲೆಲ್ಲ ಕಸ ಹೊಡೆದು ಪೂಜೆ ಮಾಡಿ ರಂಗೋಲಿ ಹಾಕಿ ಅದಾದಮೇಲೆ ತಿಂಡಿ ರೆಡಿ ಮಾಡಬೇಕು. ಸೊ ಇವತ್ತು ನಾನು ತಿಂಡಿಗೆ ರೈಸ್ ಬಾತ್ನ ರೆಡಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಪ್ರಿಪೇರ್ ದ ಬ್ರೇಕ್ಫಾಸ್ಟ್. ಅದಕ್ಕಿಂತ ಮುಂಚೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಪೂಜೆಗೆ ರೆಡಿ ಮಾಡಿಬಿಟ್ಟು ತಿಂಡಿ ಮಾಡೋದಕ್ಕೆ ಬಂದೆ. ಸೊ ತಿಂಡಿಗೆ ನಾನು ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಸೊ ನಾನು ಏನೇ ತರಕಾರಿ ಬೇಕಿದ್ದರೂ ಹಿಂದಿನ ದಿವಸ ರಾತ್ರಿನೇ ಹೆಚ್ಚಿಟ್ಕೊಳ್ತೀನಿ. ಯಾಕೆಂದರೆ ನಾನು ಮಾಡೋದು ನೈಟ್ ಶಿಫ್ಟ್. ಸೊ ನನಗೆ ಮಾರ್ನಿಂಗ್ ಟೈಮ್ ಸಿಗೋದಿಲ್ಲ. ಹಾಗಾಗಿ ನಾನು ನೈಟ್ ಟೈಮೇ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ಯಾರಿಗಾದರೂ ಈ ರೆಸಿಪಿ ರೈಸ್ ಬಾತ್ನ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಸೊ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ ಸೋ ಮೆನಿ ವೀಡಿಯೋಸ್. ಮೀನ್ವೈಲ್ ನನ್ನ ಮಗನಿಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸೊ ಲಂಚ್ ಬಾಕ್ಸ್ ಇನ್ ದ ಸೆನ್ಸ್ ಸ್ನ್ಯಾಕ್ಸ್ ಅಷ್ಟೇ ಕಳಿಸ್ಬೇಕು. ಅವ್ನು 12:30 ಕ್ಲಾಸ್ ಮುಗಿಯುತ್ತೆ. ಸೊ ನಮ್ಮ ರೈಸ್ ಬಾತ್ ಕೂಡ ರೆಡಿಯಾಗಿದೆ. ಸೊ ನೋಡಿ ಎಷ್ಟು ಡಿಲೀಷಿಯಸ್ ರೆಡಿಯಾಗಿದೆ. ಸೊ ನನ್ನ ಮಗನಿಗೆ ತಿಂಡಿ ತಿನ್ನಿಸ್ಬೇಕು. ಅವನಿಗೆ ಒಬ್ಬನಿಗೆ ಕೊಟ್ಟರೆ ನೈಟ್ ಆದರೂ ಮುಗಿಯೋದಿಲ್ಲ. ಸೊ ಅವನಿಗೆ ತಿಂಡಿ ತಿನ್ನಿಸಿ ಅವನಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ನೆಕ್ಸ್ಟ್ ನನ್ನ ಲಂಚ್ ಮೇಥಿ ಮಟರ್ ಪನ್ನೀರ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಮಸಾಲೆ ಎಲ್ಲ ರುಬ್ಕೊಳ್ತಾ ಇದ್ದೀನಿ. ಇದರ ರೆಸಿಪಿ ಕೂಡ ಯಾರಿಗಾದರೂ ಬೇಕಿದ್ದರೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಯೂಟ್ಯೂಬಲ್ಲಿ ಲಿಂಕ್ ಕಳಿಸ್ತೀನಿ. ಸೊ ಇವತ್ತಿನ ಲಂಚ್ಗೆ ಚಪಾತಿ ಮತ್ತು ಮೇಥಿ ಮಟರ್ ಪನ್ನೀರ್ ರೆಡಿ ಮಾಡಿದ್ದೀನಿ. ಸೊ ಅವನಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಇರೋದ್ರಿಂದ ಅವನಿಗೆ ಬೇಗನೆ ಊಟ ಮಾಡಿಸ್ಬೇಕು. ಹಾಗಾಗಿ ಬೇಗ ಅಡುಗೆ ಮಾಡಿ ಅವನಿಗೆ ಊಟ ಮಾಡಿಸ್ದೆ. ಅದಾದಮೇಲೆ ನನ್ನ ಕಿಚನ್ ಉಳಿದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಪಾತ್ರೆಗಳಿತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ನನ್ನ ಕೆಲಸನ ಮುಗಿಸ್ಕೊಂಡೆ. ಹೇರ್ ಅಪ್ಲೈ ಮಾಡಿಬಿಟ್ಟು 3 to 4 hours ಬಿಟ್ಟು ಅದಾದಮೇಲೆ ಸ್ನಾನ ಮಾಡಿ ಬೇಗ ಲಂಚೆಲ್ಲ ಪ್ರಿಪೇರ್ ಮಾಡಿ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ನಾನು ಕೂಡ ಊಟ ಮಾಡಿಕೊಂಡು ಸಾನುಷ್ನ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.